ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಫಿಸಿಕ್ಸ್ ಎಕ್ಸಾಮ್ 3ಗಾಗಿ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಅಪ್ಲೋಡನ್ನು ಮಾಡಿ ಕೊಡುತ್ತಿದ್ದೇನೆ ವಿತ್ ಕೀ ಆನ್ಸರ್. ನೋಡ್ತಾ ಹೋಗೋಣ ಈಗ. ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮೀ ಫಿನಿಶ್ ದಿಸ್ ವಿಡಿಯೋ. ಆಯಿತಾ? ಸ್ಟಾರ್ಟ್ ಆಗಿಲ್ಲ ಸರ್, ಫಿನಿಶ್. ಹೌದಪ್ಪ, ನಿಮಗೂ ಅರ್ಜೆಂಟು, ನನಗೂ ಕೂಡ ಅರ್ಜೆಂಟ್. ಯಾಕಂದರೆ ಎಲ್ಲ ಸಬ್ಜೆಕ್ಟಿನ ವೀಡಿಯೋಸ್ಗಳು ಅಪ್ಲೋಡ್ ಮಾಡಬೇಕಾಗಿದೆ. ದಿ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸ್ಪೀರಿಯನ್ಸಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಏನಾಗಿರ್ಬೋದು ಅಂತ ತಾವುಗಳು ಗೆಸ್ ಮಾಡೋದಾದರೆ, ಇಲ್ಲಿ ವಿದ್ಯಾರ್ಥಿ ಹಾಕಿರುವಂಥ ಉತ್ತರ ಇದು ತಪ್ಪಾಗಿದೆ. ಎ ಹಾಕಿದ್ದಾರೆ, ಆದರೆ ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಬಿ ಆಗಿ ಇರುತ್ತೆ. ಆಯಿತಾ? ಧನ್ಯವಾದಗಳು. ಆಪ್ಷನ್ ಬಿ, ಓನ್ಲಿ ಟಾರ್ಕ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2 ನೋಡ್ತಾ ಹೋಗೋಣ. ಎ ಸ್ಪಿಯರ್ ಹ್ಯಾಸ್ ಚಾರ್ಜ್ ಕ್ಯೂ, ಹೌದಲ್ವಾ, ರಿಲೇಟಿವ್ ಟು ವಿ ಈಸ್ ಈಕ್ವಲ್ ಟು 0 ಅಟ್ ಇನ್ಫಿನಿಟಿ. ದಿ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ವಿ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಇನ್ಸೈಡ್ ದ ಸ್ಪಿಯರ್ ಆರ್ ಡ್ಯಾಶ್ ಅಂತ ಇದೆ. ಸೆಕೆಂಡ್ ಕ್ವಶನಿಗೆ ಸರಿಯಾದ ಉತ್ತರ ಬಂದು ವಿದ್ಯಾರ್ಥಿ ಹಾಕಿರುವಂಥದ್ದು ಆಪ್ಷನ್ ಸಿ ಇದೆ. ಅದು ಕೂಡ ತಪ್ಪಾದ ಉತ್ತರ. ವಿದ್ಯಾರ್ಥಿ ಇಲ್ಲಿ ಎಕ್ಸಾಮಲ್ಲಿ ಬರೆದಿರುವಂಥದ್ದು. ಕ್ವಶನ್ ನಂಬರ್ 2ಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿ ಇರುತ್ತೆ. ಕ್ಲಿಯರ್? ವಿ ಈಸ್ ನಾಟ್ ಈಕ್ವಲ್ ಟು 0 ಆ್ಯಂಡ್ ಇ ಈಸ್ ಈಕ್ವಲ್ ಟು 0 ಅಂತ. ಕ್ವಶನ್ ನಂಬರ್ 3 ನೋಡ್ತಾ ಹೋಗೋಣ ನಾವು. ದಿ ರೇಷಿಯೋ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಡ್ರಿಫ್ಟ್ ವೆಲಾಸಿಟಿ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 3 ಆಕ್ಸಿಲರೇಷನ್, ಕಂಡಕ್ಟಿವಿಟಿ, ರೆಸಿಸ್ಟಿವಿಟಿ, ಹೌದಲ್ವಾ, ಮೊಬಿಲಿಟಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು, ಆಯಿತಾ, ಮಗು ಹಾಕಿರುವಂಥದ್ದು ತಪ್ಪಾದ ಉತ್ತರ. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಮೊಬಿಲಿಟಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಕ್ವಶನ್ ನಂಬರ್ 4 ನೋಡೋಣ. ದ ರಿಲೇಷನ್ ಬಿಟ್ವೀನ್ ಪರ್ಮಿಟಿಟಿವ್ ಆಫ್ ಫ್ರೀ ಸ್ಪೇಸ್, ಹೌದಲ್ವಾ, ಇದನ್ನೆಲ್ಲ ಪ್ರಶ್ನೆ ಓದಿದಾಗ ನಮಗೆ ಕ್ವಶನ್ ನಂಬರ್ 4 ರೈಟ್ ಆನ್ಸರ್ ಈಸ್, ದಟ್ ಈಸ್ ಅಗೇನ್ ಸ್ಟೂಡೆಂಟ್ has written wrong answer. Right answer is option C is the right answer. Clear all of you? Very good. Question number 5 ನೋಡೋಣ. Below are 2 statements related to diamagnetism ಅಂತ ಇದೆ. ಇದರಲ್ಲಿ ಸ್ಟೇಟ್ಮೆಂಟು 2 ಕೊಟ್ಟಿದ್ದಾರೆ. ಡೈಮ್ಯಾಗ್ನೆಟಿಸಮ್ ಮೆಟೀರಿಯಲ್ ಡು ನಾಟ್ ಹ್ಯಾವ್ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಮೂಮೆಂಟ್ ಅಂತ ಇದೆ. ದಿ ರೆಸ್ಟೋರೆಂಟ್ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ಇಂಡಿವಿಜುವಲ್ ಎಲೆಕ್ಟ್ರಾನ್ಸ್ ನ್ಯೂಟ್ರಲೈಸಸ್ ಈಸ್ ಅಥರ್ ಅಂತ ಇದೆ. ಕ್ವಶನ್ ನಂಬರ್ 5ಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ. ಬೋತ್ ಸ್ಟೇಟ್ಮೆಂಟ್ಸ್ 1 and 2 ಆರ್ ಕರೆಕ್ಟ್ ಆ್ಯಂಡ್ 2 ಸ್ಟೇಟ್ಮೆಂಟ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ 1 ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 6 ಕಡೆಗೆ ನಾವು ಹೋಗ್ತಾ ಇದ್ದೇವೆ. ಆಯಿತಾ? ಲೆನ್ಸ್ ಲಾ ಈಸ್ ದ ಲಾ ಆಫ್ ಕನ್ವರ್ಸೇಷನ್ ಆಫ್ ಡ್ಯಾಶ್ ಅಂತ ಇದೆ. ಕನ್ವರ್ಸೇಷನ್ ಅಲ್ಲ, ಅದು ಕನ್ಸರ್ವೇಷನ್ ಆಫ್ ಡ್ಯಾಶ್ ಅಂತ. ಇಲ್ಲಿ ಮಗು ಮತ್ತೆ ತಪ್ಪಾದ ಉತ್ತರವನ್ನು ಹಾಕಿದೆ. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿರುತ್ತೆ. ರೈಟ್ ಆನ್ಸರ್ ಈಸ್ ಎನರ್ಜಿ ಈಸ್ ದ ರೈಟ್ ಆನ್ಸರ್. ನೋಡಿ, ನಾನು ಯಾಕೆ ನಿಮಗೆ ಪದೇ ಪದೇ ವಿದ್ಯಾರ್ಥಿ ತಪ್ಪಾಗಿದೆ, ವಿದ್ಯಾರ್ಥಿ ಸರಿಯಾಗಿ ಉತ್ತರ ಹಾಕಿದ್ದಾನೆ ಅಂತ ನೋಡಿ. ಅವಸರವೇ ಅಪಾಯಕ್ಕೆ ಕಾರಣ ಅಂತ ಡೈರೆಕ್ಟಾಗಿ ಕ್ವಶನ್ ಓದಿ ಪಟಪಟ ಅಂತ ಆನ್ಸರ್ ಬರೆಯೋದಲ್ಲ ಸರ್. ನೀವು ಇದರ ಹಿಂದೆ ಎಷ್ಟು ಎಫರ್ಟ್ ಹಾಕಿದಿರೋ ಅಲ್ಲಿ MCQsಗಳು ಕ್ಲಿಕ್ ಆಗುತ್ತೆ. 15ಕ್ಕೆ 15 MCಗಳು ಕ್ಲಿಕ್ ಆಗಬೇಕು ಅಂದರೆ ಅದರ ಹಿಂದೆ ಭಾಳ ಎಫರ್ಟು ಇರಬೇಕಾಗತ್ತೆ. ಕ್ವಶನ್ ನಂಬರ್ 7, ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ಎ ಕಾಯಿಲ್ ಮೆಜರ್ಸ್ ಇಟ್ಸ್ ಡ್ಯಾಶ್ ಅಂತ ಇದೆ. 7ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಮತ್ತೆ ಮಗು ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಬರೆದಿದೆ, ಅದು ತಪ್ಪಾದ ಉತ್ತರ ಆಗಿರುತ್ತೆ. 7th ಕ್ವಶನ್ಗೆ ಸರಿಯಾದ ಉತ್ತರ ಎಲೆಕ್ಟ್ರಿಕಲ್ ಇನರ್ಷಿಯಾ ಈಸ್ ದಿ ರೈಟ್ ಆನ್ಸರ್ ಈಸ್ ಎಲೆಕ್ಟ್ರಿಕಲ್ ಇನರ್ಷಿಯಾ. That is option B. Question number 8. The opposition for current in series LCR circuit is called dash ಅಂತ ಇದೆ. ಕ್ವಶನ್ ನಂಬರ್ 8, ಹೌದಲ್ವಾ. ಇಲ್ಲಿ ಮಗು ಕರೆಕ್ಟಾಗಿ ಗೆಸ್ಸಿಂಗ್ ಮಾಡಿದೆ. ದಟ್ ರೈಟ್ ಆನ್ಸರ್ ಈಸ್ ಇಂಪಿಡೆನ್ಸ್ ಈಸ್ ದ ರೈಟ್ ಆನ್ಸರ್. ಯಾಕೆ ಸರ್ ಗೆಸ್ಸಿಂಗ್ ಅಂತೀರಾ, ಓದಿರ್ಬೋದಲ್ಲ ಮಗು ಅಂತ. ಅಯ್ಯೋ ತಮ್ಮ, ಈಗ 8ನೆಯ ಪ್ರಶ್ನೆ ನಾನು ಹೋಗ್ತಾ ಇರುವಂಥದ್ದು. 8 ಪ್ರಶ್ನೆಗಳಲ್ಲಿ ಒಂದು ಸರಿಯಾದ ಉತ್ತರ ಇದೆ. ಇದರ ಅರ್ಥವೇನು ಅಂತ ಹೇಳಿದರೆ, ಡಿಡ್ ನಾಟ್ ಡೂ ಹಾರ್ಡ್ ವರ್ಕ್ ಅಂತ. ನೋಡಿ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರೋ ಅದು ನಿಮ್ಮ ಜೊತೆ ಇರುತ್ತೆ. ಕ್ವಶನ್ ನಂಬರ್ 9, ದಿ ಕಾನ್ಸೆಪ್ಟ್ ಆಫ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ವಾಸ್ ಇಂಟ್ರಡ್ಯೂಸ್ಡ್ ಬೈ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 9ಕ್ಕೆ ಸರಿಯಾದ ಉತ್ತರ ಮಗು ಹಾಕಿರುವಂಥದ್ದು ದಟ್ ಈಸ್ ಮ್ಯಾಕ್ಸ್ವೆಲ್ ಈಸ್ ದ 100% ರೈಟ್ ಆನ್ಸರ್ ಈಸ್ ಮ್ಯಾಕ್ಸ್ವೆಲ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್? ನೆಕ್ಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಕ್ವಶನ್ ನಂಬರ್ 10.
ದಿ ರಿಸಾಲ್ವಿಂಗ್ ಪವರ್ ಆಫ್ ಎ ಟೆಲಿಸ್ಕೋಪ್ ಕ್ಯಾನ್ ಬಿ ಇನ್ಕ್ರೀಸ್ಡ್ ಬೈ ಡ್ಯಾಶ್ ಅಂತ ಇದೆ. 10ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಎ, ಯೂಸಿಂಗ್ ಆಬ್ಜೆಕ್ಟಿವ್ ಆಫ್ ಲಾರ್ಜರ್ ಡಯಾಮೀಟರ್ ಈಸ್ ದಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 11 ನೋಡೋಣ. ಪೋಲರಾಯ್ಡ್ಸ್ ಆರ್ ಯೂಸ್ಡ್ ಟು ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 11ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಕಂಟ್ರೋಲ್ ದಿ ಇಂಟೆನ್ಸಿಟಿ ಆಫ್ ಲೈಟ್ ಈಸ್ ದಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 12 ನೋಡ್ತಾ ಹೋಗೋಣ ಪ್ರೀತಿಯ ವಿದ್ಯಾರ್ಥಿಗಳೇ. ದ ಸ್ಟೇಟ್ಮೆಂಟ್ ಗಿವನ್ ಬಿಲೋ ಆರ್ ರಿಲೇಟೆಡ್ ಟು ದಿ ಪ್ರಾಪರ್ಟೀಸ್ ಆಫ್ ಫೋಟಾನ್ಸ್. ದಟ್ ಈಸ್ ಕ್ವಶನ್ ನಂಬರ್ 12. ಆಯಿತಾ, 4 ಪಾಯಿಂಟ್ಸ್ಗಳನ್ನು ನೀಡಿದ್ದಾರೆ. ಆ 4ರಲ್ಲಿ ಯಾವುದು ಸರಿ ಅಂತ ಸ್ಟೇಟ್ಮೆಂಟ್ಸ್ ಓನ್ಲಿ ಅದು ಇದು ಅಂತ ಎಲ್ಲ ಕೊಡಲಾಗಿದೆ. ಕ್ವಶನ್ ನಂಬರ್ 12 ಇದರಲ್ಲಿ ಆಪ್ಷನ್ ಸಿ ಓನ್ಲಿ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್. ದಟ್ ಈಸ್ ದ ರೈಟ್ ಆನ್ಸರ್. Clear all of you? Question number 13, my dear children, the result of Geiger Marsden experiment leads to the discovery of dash ಅಂತ ಇದೆ. ಕ್ವಶನ್ ನಂಬರ್ 13ಕ್ಕೆ ಸರಿಯಾದ ಉತ್ತರ ಮಗು ಹಾಕಿರುವಂಥದ್ದು ತಪ್ಪು. ರೈಟ್ ಆನ್ಸರ್ ಈಸ್ ನ್ಯೂಕ್ಲಿಯಸ್ ಈಸ್ ದ ರೈಟ್ ಆನ್ಸರ್, ಆಪ್ಷನ್ ಬಿ. ಕ್ವಶನ್ ನಂಬರ್ 14, ಸ್ಟೆಲ್ಲರ್ ಎನರ್ಜಿ ಈಸ್ ಡ್ಯೂ ಟು ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 14ಕ್ಕೆ ಸರಿಯಾದ ಉತ್ತರ ಬಂದು ಥರ್ಮೋನ್ಯೂಕ್ಲಿಯರ್ ಫ್ಯೂಷನ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 15, ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ಸ್ ಆರ್ ಡ್ಯಾಶ್ ಅಂತ ಇದೆ. ದಟ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಆರ್ ಈಕ್ವಲ್ ಟು ದಿ ನಂಬರ್ ಆಫ್ ಹೋಲ್ಸ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ ಇಲ್ಲಿಗೆ ಸಂಪೂರ್ಣವಾಗಿ ನಿಮ್ಮ MCQsಗಳು ಮುಕ್ತಾಯವಾಗಿವೆ. ಈಗ ನಾವು ಸೆಕೆಂಡ್ ಮೇನ್ ಕ್ವಶನಲ್ಲಿ ಆಯಿತಾ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ಹೋಗೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ಅಪ್ರೋಪ್ರಿಯೇಟ್ ಆನ್ಸರ್ ಗಿವನ್ ಇನ್ ದಿ ಬ್ರಾಕೆಟ್ ಅಂತ ಇದೆ. ಕ್ವಶನ್ ನಂಬರ್ 16, ದಿ ಚಾರ್ಜ್ಡ್ ಪಾರ್ಟಿಕಲ್ ಮೂವಿಂಗ್ ಪರ್ಪೆಂಡಿಕ್ಯುಲರ್ ಟು ದಿ ಡೈರೆಕ್ಷನ್ ಆಫ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಟ್ರಾವರ್ಸ್ ಅ ಡ್ಯಾಶ್ ಪಾತ್ ಅಂತ ಇದೆ. ಕ್ವಶನ್ ನಂಬರ್ 16ಕ್ಕೆ ಸರಿಯಾದ ಉತ್ತರ ಸರ್ಕ್ಯುಲರ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 17, ದಿ ಡಿವೈಸ್ ವರ್ಕಿಂಗ್ ಆನ್ ದ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 17ಕ್ಕೆ ಸರಿಯಾದ ಉತ್ತರ AC ಜನರೇಟರ್ ಈಸ್ ದಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 18, ಎನ್ಕ್ರೋಚ್ಮೆಂಟ್ ಆಫ್ ಲೈಟ್ ಇನ್ ದ ರೀಜನ್ ಆಫ್ ಜಿಯೋಮೆಟ್ರಿಕಲ್ shadow is called dash. Question number 18, right answer is diffraction is the right answer. Question number 19, my dear children, the nuclear density is dash of its mass number. Question number 19, right answer is independent is the right answer. ಕ್ವಶನ್ ನಂಬರ್ 20 ಕಡೆಗೆ ಹೋಗೋಣ. ನೋಡಿ, ಪಾರ್ಟ್ ಎ ನಿಮಗೆ 20 ಮಾರ್ಕ್ಸ್ ಸಿಗಿದೆ. 20ಕ್ಕೆ 20 ಏನಾದರೂ ಲಾಟ್ರಿ ಹೊಡೆದುಬಿಟ್ರೆ ನೀವು ನಿಜವಾಗಿ 60 ಅಂಕಗಳು ಕ್ರಾಸ್ ಮಾಡೇ ಮಾಡ್ತೀರಾ. ಕ್ವಶನ್ ನಂಬರ್ 20 ನೋಡೋಣ ಈಗ. ಡ್ಯಾಶ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಎಲಿಮೆಂಟಲ್ ಸೆಮಿಕಂಡಕ್ಟರ್ ಅಂತ ಇದೆ. ಸಿಲಿಕಾನ್ ಈಸ್ ದ ರೈಟ್ ಆನ್ಸರ್. ಹೀಗೆ ನಾವೆಲ್ಲ ನೋಡ್ತಾ ಹೋಗೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲ ಪಾರ್ಟ್ ಬಿನಲ್ಲಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ 3ಗೆ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ತಾವುಗಳು ಎಲ್ಲ ಇಲ್ಲಿ ನೋಡಿಕೊಳ್ಳಬಹುದಾಗಿದೆ. ಭಾಳ ಈಸಿ ಇದು. ನಾನು ಅಪ್ಲೋಡ್ ಮಾಡಿರುವಂತಹ ಏನಂತೀರ ಸರ್, ಪಾಸಿಂಗ್ ಪ್ಯಾಕೇಜಲ್ಲಿ ಎಲ್ಲ ಆನ್ಸರ್ಸ್ಗಳು ಕವರ್ ಆಗಿದೆ. ಈಗಲೂ ಕೂಡ ನಿಮಗೆ ನಾನು ಹೇಳ್ತಾ ಇದ್ದೀನಿ ಪ್ರೀತಿಯ ನನ್ನ ಮುದ್ದಾದ ಒಳ್ಳೆಯ PUCಯ ವಿದ್ಯಾರ್ಥಿಗಳೇ, ದಯವಿಟ್ಟು ಸಮಯವನ್ನು ವ್ಯರ್ಥ ಮಾಡಬೇಡಿ. ನಾನು ಅಪ್ಲೋಡ್ ಮಾಡಿರುವಂತಹ ಪಾಸಿಂಗ್ ಪ್ಯಾಕೇಜ್ ಇದೆ ಅಲ್ವಾ, ಫೇಲ್ಯೂರ್ ಸ್ಟೂಡೆಂಟ್ಸ್ಗಳಿಗೆ ಅಪ್ರೋಚನ್ನು ಮಾಡಿರುತ್ತಿರುವಂಥದ್ದು ನಾನು. ಔಟ್ ಆಫ್ ಔಟ್ ಬರೋರಿಗಲ್ಲ. ಔಟ್ ಆಫ್ ಔಟ್ ಬರೋರು ಈಗಾಗಲೇ ಆ ಪಾಸಿಂಗ್ ಪ್ಯಾಕೇಜನ್ನು ದಾಟಿ ಹೋಗಿದ್ದೀರಾ ಅಂತ ಅರ್ಥ. ಸ್ಕೋರಿಂಗ್ ಪ್ಯಾಕೇಜ್ ಕೂಡ ದಾಟಿ ಹೋಗಿದ್ದೀರಾ ಅಂತ ಅರ್ಥ. ಅಂಥ ವಿದ್ಯಾರ್ಥಿಗಳಿಗೆ ಅಪ್ರೋಚನ್ನು ಮಾಡ್ತಾ ಇಲ್ಲ. ದೋಸ್ ಹೂ ಸ್ಕೋರ್ಡ್ ವೆರಿ ಲೆಸ್ ಇನ್ ಫಿಸಿಕ್ಸ್, ದೋಸ್ ಹೂ ಡಿಡ್ ನಾಟ್ ಪಾಸ್ ಇನ್ ಫಿಸಿಕ್ಸ್, ಹೂಸ್ ಮಾರ್ಕ್ಸ್ ಕಾರ್ಡ್ ಆರ್ ಫಿಲ್ಡ್ ವಿತ್ NC ಅಂಥ ವಿದ್ಯಾರ್ಥಿಗಳಿಗೆ ಒಂದೇ ಒಂದು ರಿಕ್ವೆಸ್ಟು, ದಯವಿಟ್ಟು ನಾನು ಅಪ್ಲೋಡ್ ಕೊಡುವಂತಹ ಪಾಸಿಂಗ್ ಪ್ಯಾಕೇಜಿನ ಲಿಂಕನ್ನು ಯುಟಿಲೈಸ್ ಮಾಡಿಕೊಂಡು ಅದು ಮಾತ್ರ ಓದ್ಕೊಂಡ್ರೆ ಸಾಕು. ನಿಜವಾಗಿಯೂ ಎಲ್ಲರೂ ಕೂಡ ಪಾಸ್ ಆಗೇ ಆಗ್ತೀರಾ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಮುಂದೆ ಹೀಗೆ ಬರೆಯಲಿ. ಗಾಡ್ ಬ್ಲೆಸ್ ಯು. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ 3.
ದಯವಿಟ್ಟು ಆ್ಯನ್ಯುವಲ್ ಎಕ್ಸಾಮ್ 3 ಆದ ತಕ್ಷಣ ನಮ್ಮ ಒಂದು ಮೇಲ್ ಐಡಿಗೆ ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ಕಳುಹಿಸಿ ಕೊಡೋದನ್ನು ಮರೆಯಬೇಡಿ ಅಂತ ಹೇಳ್ಕೊಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಸಂಪೂರ್ಣವಾದ ಕೀ ಆನ್ಸರ್ ಬೇಕು ಸರ್ ನಮಗೆ ಎಲ್ಲ ಕ್ವಶನಿಗೂ ಅನ್ನುವರು ದಯವಿಟ್ಟು 1K ಆದ ತಕ್ಷಣ ನಿಮಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಂಪೂರ್ಣವಾದ ಕೀ ಆನ್ಸರ್ ಉಚಿತವಾಗಿ ಸಿಗುತ್ತೆ. ದಯವಿಟ್ಟು ಆದಷ್ಟು ಸರ್ಕ್ಯುಲೇಟ್ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟು. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ 3.